ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತಡಸ ಗ್ರಾಮ ಪಂಚಾಯಿತಿಯಲ್ಲಿ ತಾಂಡವಾಡ್ತಾ ಇರುವ ಭ್ರಷ್ಟಾಚಾರ. ಹಾವೇರಿ ಜಿಲ್ಲೆಯ ತಡಸ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಾಗ್ತಾ ಇರುವ ಹಗರಣ. ಗ್ರಾಮದ ಗೌಟಾನ್ ಜಾಗವನ್ನ ಗ್ರಾಮ ಪಂಚಾಯತ್ ಸದಸ್ಯರೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಗ್ರಾಮದಲ್ಲಿ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಿದೆ. ಗ್ರಾಮದ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಗ್ರಾಮ ಪಂಚಾಯತ್ ಪಿಡಿಒ ಸಾಥ್ ಕೊಡ್ತಾ ಇದ್ದಾರೆ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮ ಪಂಚಾಯತ್ನಲ್ಲಿ ನಡೆಯುವ ಹಗರಣಗಳಿಗೆ ಪಿಡಿಒ ಕೂಡ ಸಾಥ್ ಕೊಡ್ತಾ ಇದ್ದಾರಂತೆ. ಹಣ ಕೊಟ್ರೆ ಸಾಕು, ಯಾವುದೇ ಲೆಕ್ಕಪತ್ರಗಳು ಇದ್ರೂ ಕೂಡ ಸಹಿ ಹಾಕ್ತಾ ಇದ್ದಾರಂತೆ. ಇಲ್ಲಿ ಸ್ವತಃ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಗರಣಗಳನ್ನ ಎತ್ತಿ ಹಿಡಿದಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜಿಯಾ ಅವರಿಂದ ಹಗರಣ ಕುರಿತು ಮಾಹಿತಿ, ಹಗರಣ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಎಂದು ಪ್ರಶ್ನೆ ಮಾಡಿದ್ರು ಕೂಡ ಯಾರೇ ಅನ್ನದ ಅಭಿವೃದ್ಧಿ ಅಧಿಕಾರಿಗಳು. ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಈ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರ ನಿಲ್ಲಿಸಿ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಿ ಅಂತ ಸಭೆಯಲ್ಲಿ ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಗೆ ಲಿಖಿತ ರೂಪದಲ್ಲಿ ಬರೆದು ಕೂಡ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಅನ್ಯಾಯದ ವಿರುದ್ಧ ಮೇಲಧಿಕಾರಿಗಳಿಗೆ ಪತ್ರ ಕೂಡ ಬರೆದಿದ್ದಾರೆ. ಇಷ್ಟೆಲ್ಲ ಅಧ್ಯಕ್ಷರು ಮುಂದುವರೆದಿದ್ರು ಕೂಡ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು. ಹಗರಣವನ್ನ ಬಯಲಿಗೆ ಎಳೆಯುತ್ತಾರೆ ಎಂದು ರಜಿಯಾ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ನಿಮ್ಮ ಕಡೆ ದಾಖಲೆ ಇದಾವಲ್ಲ, ಏನು ದಾಖಲೆ ಅವು? ನನ್ನ ಅಂತೆಲ್ಲ ದಾಖಲೆ ಇದ್ದಿದ್ದಂದ್ರೆ ಇಲ್ಲೇ ಮೆಂಬರ್ಗಳು ಗೌಂಟಾನ್ ಆಸ್ತಿ ಮುತ್ತಳ್ಳಿ ದಯಾ ಅಂತ ಐತಿರಿ ಮೆಂಬರ್ ಅದಾನ. ಅವ ಗೌಂಟಾನ್ ಆಸ್ತಿ 5 ಲಕ್ಷದ ಪ್ಲಾಟೂ ಸರ್ಕಾರದ, ಜಗಾನೂ ಸರ್ಕಾರದ. ಅವ ಪ್ಲಾಟ್ ಹಾಕ್ಕೊಂಡಾನ. ಮತ್ತೊಂದು ರೈಕರ್ ರಾಜು, ಅವಂದು ಏನಾರ ಚಿಕ್ಕ ಪುಟ್ಟ ಸಲಪ್ ಇದ್ದಿರ್ಬೇಕು, ಇಲ್ಲ ಅನ್ನಂಗಿಲ್ಲ. ಹಿಂದೂ ಸರ್ಕಾರ ಆಸ್ತಿ, ಮುಂದೂ ಸರ್ಕಾರ ಆಸ್ತಿ ಅವಂದು. ಅವ ಇದ್ರಾಗ ಪಿಡಿಗೆ ಇದ್ದ ಬರಾಬರ ಈ ಮುಂದಿನ ಜಾಗ ಹಿಂದಿನ ಜಾಗ ಕೂಡಿಸಿ 25 ಕಾಲಮಿಂದ ಬಿಲ್ಡಿಂಗ್ ಹಾಕೋದಿಷ್ಟು ಜಾಗ ಅವನು ಬರಾಬರ ಹೆಸರು ಹಚ್ಚಿ ಕೊಟ್ಬಿಟ್ಟಾನ. ಇದೊಂದು ದಾಖಲೆ ಐತಿ ನನ್ನ ಅಂತೇಳಿ. ನೀವು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ, ಸರಿಯಾದ ದಾಖಲೆ ಮತ್ತೆ ಏನಿದೆ? ನನ್ನ ಅಂತೇಳಿ ಪೂರ್ತಿ ದಾಖಲೆ ಐತಿ. ದಾಖಲೆ ಇದ್ದಿದ್ದು ನಾ ಇಒಗೆ, ಸಿಒಗೆ, ತಹಸೀಲ್ದಾರ್ಗೆ ಎಲ್ಲ ಪ್ರತಿಯೊಂದಕ್ಕೂ ನಾನು ಲೆಟ್ರ್ ಮಾಡಿದ್ದೈತಿ ನನ್ನ ಅಂತೇಳಿ. ಅವರು ಇನ್ನೂ ಮಟನೂ ನನಗೆ ಕ್ವಶನ್ ಮಾಡಿಲ್ಲ. ಇದು ಎಲ್ಲ ಬಡವ್ರಿಗೆ ಬಂದಿದ್ದು, ಇದು ಎಲ್ಲ ಬಡವ್ರಿಗೆ ಮಾಡಬೇಕು ನಾವು ಒಂದು ಸದಸ್ಯರಾಗಿ, ನಾವು ಒಂದು ಮೆಂಬರ್ ಆಗಿ ಅಂತ ನಾನು ಹೇಳಿದ ಪ್ರಸ್ತಾಪ ಮಾಡಿದ ಗುಟ್ಲೆಕ್ಕೆ ನನ್ನ ಗಮನಕ್ಕೆ ಇದು ಒಂದು ವಿಷಯನೂ ತೊಗೊಂಡು ಬಂದಿಲ್ಲ ಅವರು. ನಾ ಅಧ್ಯಕ್ಷರು ಇದ್ರೂ ಕದ್ದು ಮುಚ್ಚಿ ಯಾವಾಗ ಮಾಡ್ಯಾರ, ಯಾವಾಗ ಹೆಸರು ಕುಂದ್ರಸ್ಯಾರ, ನನ್ನ ಗಮನಕ್ಕೆ ಬಂದ ಮೇಲೆ ನೀ ಈ ಥರನೇ ಯಾಕೆ ಮಾಡಿದೀಪ ಅಂತ ಪಿಡಿಯೋರಿಗೆ ಕೇಳಿದ ಗುಟ್ಲೆಕ್ಕೆ ನಾನು ಇವು ಸುತ್ತ ಅವ್ರದ್ದು ಪೆಂಡಿಂಗ್ ಮಾಡಿಸ್ತೇನೆ ಅಂತ ಪೆಂಡಿಂಗ್ ಮಾಡ್ಯಾರ, ಏನು ಮಾಡ್ಯಾರ ಬಿಟ್ಟು ಗುರ್ತಿಲ್ಲ. ಆದರೆ ನಾನು ಅಂತೇಳಿ ಇವು ಸುತ್ತ ಆಗಿದ್ದು ಪೇಪರ್ ಐತಿ, ಡಾಕ್ಯುಮೆಂಟ್ಸ್ ಐತಿ. ನಾ ಪ್ರತಿಯೊಂದೂ ಡಾಕ್ಯುಮೆಂಟ್ಸ್ ಆಫೀಸರ್ಗೆ ಕೊಟ್ಟೇನೆ ನಾನು, ಸಂಬಂಧಪಟ್ಟದ ಅಧಿಕಾರಿನಿಯರಿಗೆ. ಇನ್ನೂ ಮಠ ನನಗೆ ಅವರು ಕ್ವಶನ್ ಮಾಡಿಲ್ಲ. ಇನ್ನೂ ಮಠ ಗೌಂಟಾನ್ ಆಸ್ತಿ ಸರ್ಕಾರದಿಂದ ದುಡ್ಡು, ಜಗಾನು ಸರ್ಕಾರದಿಂದ ತೊಗೊಂಡು ಒಂದು ಮೆಂಬರ್ ತೊಗೊಂಡು ಹಚ್ಕೊಂಡಾರ ಮಾಡ್ಕೊಂಡಾರ ಅಂದರೆ ಅವರು ಪ್ರಸ್ತಾಪ ಮಾಡಬೇಕಾಗಿತ್ತು ನನಗೆ. ಇನ್ನೂ ಮಠ ನನಗೆ ಅವರು ಬಂದಿಲ್ಲ, ಪ್ರಸ್ತಾಪ ಮಾಡಿಲ್ಲ. ಲೇಔಟಿಂದು ಒಂದೇ ನಮಗೆ ಬರುವುದು ಹೆಂಡ್ರಕ್ಕೆ ನಮ್ಮ ಪಂಚಾಯತಿಗೆ ತಗೋರಿ. ಯಾವ ಲೇಔಟು? ಕೌದೇರ್ದ ಲೇಔಟ್ ಐತಿ ರೀ, ತಟ್ಟಿ ಮನಿದಂತ ಒಂದು ಲೇಔಟ್ ಐತಿ ರೀ. ಆದ್ರೂ ಇದು ಹೆಂಡ್ರಕ್ಕೆ ನಮ್ಮ ಪಂಚಾಯತಿಗೆ ತಗೋರಿ, ತೊಗೊಂಡು ಅವ್ರದ್ದು ಏನೈತಿ ಕೆಲಸ ಮಾಡಿಕೊಡ್ರಿ. ನಮ್ದು ಎಷ್ಟು ಬರ್ತೈತಿ 1 ಇಂಚೇ ಬರಲಿ ನಮ್ದು ಪಂಚಾಯತಿ ಆಸ್ತಿ ಬಂದಂದ್ರೆ ತೊಗೊಂಡು ಮಾಡಿಕೊಡ್ರಿ ಅವ್ರದ್ದು ಅಂದ್ಬಿಟ್ಲಾಗ. ಅವರು ಪಂಚಾಯತಿದ ಆಸ್ತಿ ಬಿಟ್ಟರೆ ಎಲ್ಲಿ ಐತಿ ಅನ್ನೋದೊಂದು ಚೂರು ನಿಲ್ಲಕ್ಕಿಲ್ಲ. ಕರ್ಕೊಂಡು ನಡೀರಿ, ನಾ ಬರ್ತೇನೆ, ಎಲ್ಲೈತೆ ನಮ್ಮ ಪಂಚಾಯತಿ ಬಿಟ್ಟಿದ್ದ ಆಸ್ತಿ ನೋಡ್ತೇನೆ ನಾನು, ನಾವು ಕಬ್ಜಾ ಮಾಡೋಣಂತ ಅಂದ್ಬಿಟ್ಲಕ್ಕ ಒಂದು ಲೆಟ್ರ್ ಯಾವುದೂ ಈ ಸುತ್ತ ಕೊಡಬೇಡ್ರಿ, ಉತ್ತಾರ ಕೊಡಬೇಡ್ರಿ, ಅವ್ರು ನಮ್ಮ ಪಂಚಾಯತಿ ಹೆಂಡ್ರಕ್ಕೆ ಮಾಡೋ ಮಠ ಅಂತ ಹೇಳಿದ್ರು ಹೇಳಂಗಿಲ್ಲಂಗೆ ಅವ್ರು 4 ಮಂದಿಗೆ ಮೆಂಬರ್ಗೆ ಸದಸ್ಯರು ಕರ್ಕೊಂಡು ಬರಾಬರ ಅವ್ರದ್ದು ಇವು ಸುತ್ತ ಇಲ್ಲೇ ಉತ್ತಾರ ಎಲ್ಲ ತೆಗೆದು ಅವ್ರು ಕೊಟ್ಬಿಟ್ಟಿದ್ದೈತಿ. ಈಗ ಮಂದಿಗೆ ಇಲ್ಲೇ ಜನರಿಗೆ ಎಷ್ಟು ಸಮಸ್ಯೆ ಆಗೈತಿ. ಗಟ್ರ್ ಮಾಡಿರಿ, ಬೀದಿ ಲೈಟ್ ಹಾಕ್ರಿ, ರೋಡ್ ಮಾಡಿರಿ, ಪಂಚಾಯತಿಗೆ ಬರ್ತಾರೆ, ಇಲ್ಲೇ ದಂಧೆ ಮಾಡ್ತಿರ್ತಾರೆ. ಇಲ್ಲೇ ಹೋಗಿ ಒಂದು ಸಮಸ್ಯೆ ಆಗೈತಿ ನಮಗೆ, ಅಧ್ಯಕ್ಷರ ಒಂದು ಮಿನಿ ಟ್ಯಾಂಕರ್ ಕುಂದಿಸಿ ಕೊಡ್ರಿ ನಮಗಂತ ಇಲ್ಲೇ ಹೋದ್ರಂದ್ರೆ ಇಲ್ಲೇ ಹೋದ್ವಿ ನಾವು ಜಾಗ ನೋಡೋಕೆ. ಮಿನಿ ಟ್ಯಾಂಕರ್ ಇಲ್ಲೇ ಕುಂದಿರ್ತೇವೆ ಅಂತ. ಇದು ಜಾಗ ಮಾಲಕ ಎಲ್ಲೈತಿ, ಇಲ್ಲೇ ಜಾಗ ಯಾರು ಕೊಡ್ತಾರೆ, ಇಲ್ಲೇ ತೊಗೊಂಡು ಬಂದು ಕುಂದಿರ್ಸ್ರಿ, ಮಿನಿ ಟ್ಯಾಂಕರ್ ಕುಂದಿರ್ಸಕ್ಕೆ ಜಾಗ ಇಲ್ಲ ಅಂತ ಹೇಳಿ ಕಳಿಸಿದ ನಮಗೆ. ನೀವು ಅಧಿಕಾರಿಗಳು ಲೆಟರ್ ಕೊಟ್ರಲ್ಲ, ಯಾವ ಅಧಿಕಾರಿಗಳಿಗೆ ಲೆಟರ್ ಕೊಟ್ರಿ? ಇಒ ಸಾಬ್ರಿಗೆ ಕೊಟ್ಟಿವ್ರಿ, ಸಿಒ ಸಾಬ್ರಿಗೆ ಕೊಟ್ಟಿವ್ರಿ, ತಹಸೀಲ್ದಾರ್ಗೆ ಕೊಟ್ಟಿವ್ರಿ. ಇನ್ನೂ ಮಠ ನಮ್ಗೆ ಬಂದು ಏನೈತಿ ಇದಕ್ಕೆ ಪರಿಹಾರ ಮುಟ್ಟಿಸಿಲ್ಲ. ನಮ್ಗೆ ಇದಕ್ಕೆ ಏನೈತಿ ಅವ್ರು ಕ್ವಶನ್ ಮಾಡಿಲ್ಲ. ಲೆಕ್ಕಿತೊಳಗೆ ಐತೆ ನೋಡ್ರಿ, ಎಷ್ಟು ಬೇಕು ಯಾರ್ಯಾರು ಮಾಡಿದೈತಿ ಎಲ್ಲ ಅದಾವೆ ನೋಡ್ರಿ. ಹೌದ್ರಿ, ಇಒ ಸಿಒರಿಗೆ ಎಲ್ಲರಿಗೂ ಕೊಟ್ಟಿದ್ದೈತಿ, ಸಂಬಂಧಪಟ್ಟದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೈತಿ. ಇನ್ನೂ ಯಾರಿಗೆ ಕೊಡ್ಬೇಕ್ರಿಪ್ಪ ನಾನು? ಇದು ಕ್ವಶನ್ ಯಾರು ಮಾಡ್ಬೇಕ್ರಿಪ್ಪ? ಮತ್ತು ಯಾರಿಗೆ ಹೇಗೆ ಹೋಗಿ ಹೇಳ್ಬೇಕು ನಾವು? ನಮ್ಮ ಪಂಚಾಯತಿಗೆ ಇಷ್ಟು ಎಲ್ಲ ಏನಿಲ್ಲ ಸರ್ಕಾರ ಅಂದರೆ ಒಂದು ಮಳೆ ಹೆಂಗೆ ನಿಭಾಯಿಸ್ಬೇಕು, ಹೆಂಗೆ ಮಾಡಬೇಕಿಲ್ಲೇ ಕೆಲಸ. ನನಗೆ ಸಪೋರ್ಟ್ ಮಾಡಿರಿ. ನನಗೆ ಏನೈತಿ, ನನಗೆ ಇಲ್ಲೇ ಒಂದು ಪ್ರತಿಯೊಂದು ನಾ ಬಂದಾಕಿ ನನಗೆ ಹೊಸ್ದಾಗಿಂದ ಬಂದೀನಿ, ಇದ್ರ ಬಗ್ಗೆ ಜಾಂಚಿಲ್ಲ. ಪಿಡಿಯೋರ್ನು ನನ್ನ ಲೆಕ್ಕಪತ್ತ ನನ್ನ ತಪ್ಸಾಕ ಹತ್ತಿದ್ದೈತಿ.
ನೀವು ಬಂದು ಏನೈತಿ ನಮ್ಮ ಪಂಚಾಯತಿ ಮಠ ನಮ್ಗೆ ಸರಿ ಮಾಡಿ ಹೋಗ್ರಿ ನೀವು ಅಂತ ಹೇಳೀನಿ. ಆದರೂ ಇನ್ನೂ ಮಠನೂ ಬಂದಿಲ್ಲ ಅವರು. ಇದೆಲ್ಲ ಪ್ರಶ್ನೆಯಲ್ಲೇ ನಾವು ತೆಗೆದು ಗುಟ್ಲೆಕ್ಕ ಇದೆಲ್ಲ ಅವ್ರದ್ದು ಫೈಲ್ ತೆಗೆದು ಗುಟ್ಲೆಕ್ಕ ಎಲ್ಲರೂ ಕೂಡಿ ಎಲ್ಲ ನಮ್ದು ಬೀದಿಗೆ ಹಾಕಾಕತ್ತಾರಲ್ಲ, ಹೊರಗೆ ತೆಗಿಯಾಕತ್ತಾರಲ್ಲ ಅಂತ ಉದ್ದೇಶಕ್ಕೆ ನನಗೆ ಅವಿಶ್ವಾಸ ಮಾಡಿ 18 ಮಂದಿ ತೆಗೆದ್ರು ಅವರು. ನನಗೆ ತೆಗೆದ್ರು ಇದು ಕುರ್ಚಿ ನನಗೆ ಮುಖ್ಯದಿಲ್ಲ. ಇದು ನಾನು ಸಾಯಿ ಮಠ ಕುರ್ಚಿ ಮ್ಯಾಗ ಇರಂಗಿಲ್ಲ. ಇದು ರಾಜಕೀಯನಾಗ ಕುರ್ಚಿ ಹೋಗ್ತೈತಿ ಬರ್ತೈತಿ. ಆದರೆ ಈ ಕೆಲಸ ಯಾರು ಮಾಡಬೇಕು? ಈ ಲೆಟ್ರ್ ಕೊಟ್ಟಿನಲ್ಲ ನನಗೆ ಇದು ನನಗೆ ಯಾರನ್ನೂ ಉತ್ತರ ಕೊಟ್ಟಿಲ್ಲಲ್ಲ ಇನ್ನೂ ಮಠ. ಇದು ನನಗೆ ನೀವು ಕೊಡ್ರಿ, ಇದು ಉತ್ತರ ನನಗೆ ನೀವು ಕೊಡ್ತೀರಿ ಕೊಡ್ರಿ. ಈಗ ನನಗೆ ಏನೈತಿ ಇದ್ರದ್ದು ಉತ್ತರ ನನಗೆ ಕೊಟ್ಟು ಹೋಗ್ರಿ. ಇನ್ನೂ ಯಾಕಾಗಿಲ್ಲ ಇದು ಪ್ರತಿಯೊಂದೂ ನಿಮ್ಮ ಅಂತೇಳಿ ಯಾರಿಗೆ ಕೊಟ್ಟೇನಿ ಎಲ್ಲ ನಾ ಲೆಟ್ರ್ ನಿಮ್ಮ ಮುಂದೆ ತೋರ್ಸಾಕತ್ತೀನಿ. ಇದು ಉತ್ತರ ನನಗೆ ನೀವು ಕೊಡ್ರಿ. ಇದೇನು ಮಾಡ್ತೀರಿ ಈಗ ನೀವು ನನಗೆ? ಈಗ ಮುಂದೆ ಏನು ಮಾಡ್ಕೊಂಡು ಮಾಡಿರಿ ಮೇಡಮ್? ಮುಂದೆ ಏನು ಹೇಳ್ರಿ, ಇದಕ್ಕೆ ಏನೈತೆ ನೋಡ್ರಿ, ನನಗೆ ಇದ್ರ ಬಗ್ಗೆ ಲೆಟ್ರ್ ಬಗ್ಗೆ ಅವ್ರದ್ದು ಆಸ್ತಿ ಗಿಸ್ತಿ ಎಲ್ಲ ಅವರು ಕಬ್ಜಾ ಮಾಡ್ಯಾರಲ್ಲ, ಇದ್ರ ಬಗ್ಗೆ ಅವ್ರು ಏನೈತಿ ಪ್ರಸ್ತಾಪ ಮಾಡಲಿ. ಅವರು ಇದ್ರ ಬಗ್ಗೆ ತನಿಖೆ ಮಾಡಲಿ. ಅವರು ಈ ತನಿಖೆ ಮಾಡಿ ಅವ್ರದ್ದು ಜಾಗ ಐತಿ ಅಂದ್ರೆ ಅವ್ರಿಗೆ ಬಿಟ್ಟು ಹೋಗಲಿ. ನೀವು ಸರ್ಕಾರ ಜಾಗ ಐತಿ, ಸರ್ಕಾರ ತಬ ತೊಗೊಳ್ಳಿ. ಅವರು ಇದು ನನಗೆ ಮಾತಾಡೋಕೆ ಇದು 2 ಮಾತು ನನಗೆ ಭಾಳ ಅವಕಾಶ ಮಾಡಿ ಕೊಟ್ರಿ. ನಾ ಮಾತಂದರೆ ನನಗೆ ಸಮಸ್ಯೆ ರೀ. ತಪ್ಪಾದಂದ್ರೆ ನಾನು ಸಾರಿ ಬೇಡ್ಕೊತೀನಿ. ಸಾರಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.